ಸರ್ ವೈಲ್ಡ್ ಬೀಮ್ ಆ ತಿಂಗಳು ಒಂದು ಸ್ವಲ್ಪ ದಿನದಿಂದನೇ ನಮ್ಮೂರ ಹತ್ರನೇ ಇಲ್ಲೇ ಇತ್ತು. ಈ ರೋಡ್ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ, ಈ ರೋಡಲ್ಲೇ ನಡ್ಕೊಂಡು ಬಂದಿದ್ದ ಅಪ್ಪ ಹಿಂದ್ಗಡೆ ಬೈಕಲ್ಲಿ, ನಾವು ಹಿಂದ್ಗಡೆ ಬೈಕಲ್ಲಿ. ಇದನ್ನು ತಗೋಗಿ ಸೀದಾ ಬೇಲೂರು ಭಾಗಕ್ಕೆ ಹೋಗೋ ಟೈಮಲ್ಲಿ ಬಾರ್ಡ್ವರ್ಗು ಹಿಂದೆನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೀವು. ಆ ಥರ ಪ್ರೀತಿ. ವೈಲ್ಡ್ ಬೀಮ್ ಏನಂದರೆ ಆನೆ ಯಾರಿಗೇನು ತೊಂದರೆ ಕೊಡೋಲ್ಲ, ಮಸ್ತ್ ಬಂದಾಗ ರೋಡಲ್ಲಿ ಓಡಾಡುತ್ತೆ, ಬಿಟ್ಟರೆ ಅದ್ರ ಪಾಡಿಗೆ ಅದಿರುತ್ತೆ ಮೇವು ತಿನ್ಕೊಂಡು ಅಂತ. ಅಲ್ಲಿ ಏನಾಯಿತು ಮಧ್ಯದಲ್ಲಿ ಸೀಗೆ ಹೊಡಿತು ಅಂತಾರೆ. ಸೀಗೆ ಹೊಡೆದಿಲ್ಲ, ಸೀಗೆ ಅವತ್ತು ಕಾಡೊಳಗೆ ಕರ್ಕೋಗಿದೆ, ಅದಕ್ಕೆ ಆಗಿರೋದೇ ಬೇರೆ. ಅಲ್ಲಿ ಯಾರೋ ಕಾಡೊಳಗೆ ಬಂದಾಗ ಏನೋ ಫೈರ್ ಮಾಡಿರ್ಬೋದು ಗನ್ನಲ್ಲಿ, ಅಥವಾ ಇನ್ನೊಂದು ಯಾವುದೋ ಆನೆಗಳು ತಿವಿದಿರೋದು. ಕ್ಯಾಪ್ಟನ್ ಇದಕ್ಕೂ ಆವಾಗಲಿಂದಲೂ ಕ್ಯಾಪ್ಟನ್ ಎಂಟ್ರಿ ಆಗಿತ್ತು, ಅವಾಗ ಫೈಟ್ ನಡೀತಿತ್ತು. ಗಾಯ ಆಗಿತ್ತು, ಆ ಗಾಯ ಪಸ್ಸಾಗಿತ್ತು ಹಿಂದ್ಗಡೆ ಗೆಡ್ಡೆ, ಬಾಲದ ಗೆಡ್ಡೆ ಹತ್ರ. ಆ ಪಸಾದಾಗ ಅಲ್ಲಿಗೆ ಸ್ವಲ್ಪ ಸೊಂಡ್ಲು ಇಟ್ಕೊಳ್ಳಲ್ಲ, ಗಾಳಿ ಇದು ಮಾಡ್ಕೊಳ್ಳೋಕೆ ಧೂಳು ಹೆಚ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಬಂದು ನೀರಿಗೆ ಬಿದ್ದು ಗೊಸ್ರು ಏನಾರು ಹಾಕೊಂಡು ಹೋಗ್ತಿತ್ತು. ಆವಾಗ ಅಲ್ಲೊಂದು ಲೋಕಲ್ಲು ಇದ್ರ ಹತ್ರ ಸ್ವಲ್ಪ ಡೀಪಾಗಿ ನೋವಾಗಿ ಕೊಳ್ತೋಗ್ತಿತ್ತು. ಇಲ್ಲೇ ಹೆಗ್ಗೋವಿ ಅಂತ ಇದೆ, ಸಕಲೇಶ್ಪುರ ನಮ್ಮ ಆಲೂರು ಬಾರ್ಡ್ರು. ಅಲ್ಲಿ ಅವ್ರು ಲೋಕಲ್ ಹೆಡ್ಸ್ ಒಂದು 7-8 ಜನ ಸೇರ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿ ಅದು ಆನೆ ಸಾಯಿಸ್ತಿದ್ದಾರೆ, ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಅಂದರು. ಆ ಸ್ಟ್ರೈಕ್ ಮಾಡಿದಾಗ ಅವಾಗ ತಾನೇ ಸರ್ಕಾರ ಬಂದಿದ್ದಕ್ಕೂ ಇಲ್ಲಿಗೆ ಮೋಹನ್ ಸರ್ ಅಂತ DCF ಅವರು ಬಂದಿದ್ದಕ್ಕೂ ಸರಿಯಾಗಿತ್ತು. ಅವರು ಸೀರಿಯಸ್ಸಾಗಿ ತಗೊಂಡ್ರು. ಅಪ್ಪಾಜಿಯವರು ಇಲ್ಲಿ 2005-6 ಕಾರ್ಯಾಚರಣೆ ಇದ್ದಾಗ ಇಲ್ಲಿ ವಿಷ್ಣು ಮತ್ತು ಇನ್ನೊಂದು ಆನೆ ಹಿಡಿದ್ರು ಅಂತ ಹೇಳಿದ್ನಲ್ಲ, ಆವಾಗ ಅವರು ಇಲ್ಲಿ ACF ಆಗಿದ್ದರು. ACF ಆಗಿದ್ದರು. ಅವ್ರು ಹಳೆ ಪರಿಚಯ ಇರೋದ್ರಿಂದ ಅಪ್ಪಾಜಿನ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ವೆಂಕಟೇಶ್ ಅಂದರು. ಸರ್, ಜೈಲೋಜಿನ್ ಹೊಡೆದು ಟ್ರೀಟ್ಮೆಂಟ್ ಮಾಡಿದ್ರು ಒಳ್ಳೆಯದು ಸರ್, ಇಲ್ಲ ಆ್ಯಂಟಿಬಯೋಟಿಕ್ ಹೊಡೆದ್ರು ಒಳ್ಳೆಯದು, ಸ್ವಲ್ಪ ಏನು ತೊಂದರೆ ಆಗೋಲ್ಲ. ಒಂದು ವಾರ, ಒಂದು ಶನಿವಾರ ಅದೇ ಮುಜೀಬ್ ಸರು ಮತ್ತು ಅಕ್ರಮ್ ಮಾಮ ಬಂದೆ ಅದಕ್ಕೆ ಜೈಲೋಜಿನ್ ಹೊಡೆದ್ರು, ಆ್ಯಂಟಿಬಯೋಟಿಕ್ ಕೊಟ್ಟರು, ಮತ್ತು ಸ್ವಲ್ಪ ಬೇವಿನ ಎಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇಗೆ ಎಲ್ಲ ಇದು ಮಾಡಿ ಹೊಡೆದ್ರು. ಅದು ರಿಕವರಿ ಆಗ್ತಿತ್ತು. ಮತ್ತೆ ಸುಮ್ಮನಿರ್ತಾರೆ ಈ ಜನಗಳು. ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ ನೋಡಿ, ಯಾವುದು ಅತಿರೇಕ ಆಗಬಾರ್ದು ಅನ್ನೋದಕ್ಕೆ. ಅದು ರಿಕವರಿ ಆಗ್ತಾನೇ ಇತ್ತು. ಅಷ್ಟರೊಳಗಡೆ ಅದನ್ನು ಹಿಡಿದು ಆನೆನ ಬೀಳಿಸಿ ಆ ಮಾಂಸ ಏನೇನು ಕೊಳ್ತಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಫಸ್ಟಿಂದ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದಕ್ಕೆ ಆಯಿತು. ಆ ಟೈಮಲ್ಲಿ ದಸರಾ ಎಲ್ಲ ಆನೆ ಗಜಪಯಣೆಗೆ ಹೋಗಿದ್ದಾರೆ. ಆನೆ ಇರೋದು ಯಾವುವು ಇನ್ನು ದುಬಾರಿಯಲ್ಲಿ ಹರ್ಷ, ಶ್ರೀರಾಮ 2 ಆನೆನೂ ಬರೋಕ್ಕೆ ಹೇಳ್ತಾರೆ. ಅವತ್ತು ಎಲ್ಲಿದೆ ನನ್ನ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಹಿಂದಿಂದನೂ ಅದನ್ನು ಟ್ರ್ಯಾಕ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಅದು ಕೆಟ್ಟ ಇದು ಚಕ್ಳ ಅದು ಇರುತ್ತಲ್ಲ, ಅದು ಸ್ಕಿನ್ ಅದು ಕೊಳ್ತು ಬಿದ್ದೋಯ್ತಿರುತ್ತೆ. ಮತ್ತು ಲದ್ದಿ ಆಗ್ತಾಗ ಸ್ವಲ್ಪ ಕಿವು ಟೈಪ್ ಬರ್ತಿರುತ್ತೆ. ಅದು ಎಲ್ಲ ಏನು ಅನ್ಕೊಂಡ್ರು ಕಿವು ಆಗಿರ್ಬೇಕು ಹೊಟ್ಟೆ ಒಳಗಡೆಯಿಂದನೇ ಅಂತ ಏನೇನು ಅನ್ಕೊಂಡು ಸರಿ ಅಂತೇಳಿ ಅವತ್ತೆಲ್ಲ ಬೆಳಗ್ಗೆ ಎಲ್ಲ ರೆಡಿಯಾಗಿ ಯಾವತ್ತು ನೋಡಿ ಇಲ್ಲಿವರೆಗೂ ಕಾರ್ಯಾಚರಣೆಗೆ ಆಂಬುಲೆನ್ಸ್ನೇ ತಗೊಂಡೋಗಿಲ್ಲ. ಆವತ್ತು ಆಂಬುಲೆನ್ಸ್ನೆಲ್ಲ ತಗೊಳ್ತಾರೆ, 2 ಆನೆನೂ ತರ್ತಾರೆ. ಆಂಬುಲೆನ್ಸು ಸರಿ ಇಲ್ಲ, ಕೆಟ್ಟ ಸ್ಟಾರ್ಟಿಂಗೇ ಸರಿ ಇಲ್ಲ. ಮನೇಲಿ ಅಪ್ಪ ಬೆಳಗ್ಗೆ ಹೊರಡ್ತಿದ್ದಾರೆ, ಜೀಪು ಸ್ಟಾರ್ಟ್ ಆಗ್ತಿಲ್ಲ, ಬೈಕ್ ಸ್ಟಾರ್ಟ್ ಆಗ್ತಿಲ್ಲ. ಎಲ್ಲ ಇನ್ಸಿಡೆಂಟ್ ಹೆಂಗೆ ಇದೆ ಅಂದರೆ ಲಾಸ್ಟಿಗೆ ಅಮ್ಮನ್ನ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಬರ್ತಾರೆ ಬಸ್ಗೆ. ಬಂದು ನನ್ನನ್ನು ಎಬ್ಬಿಸಿ ನನಗೆ ತಿಂಡಿ ಹಾಕ್ಕೊಡ್ತಾರೆ. ನಾನು ಅದು ಮಾತಾಡ್ಕೊಂಡೇನೋ ವಿಚಾರವಾಗಿ ಆನೆ ವಿಚಾರನೇ ಇದೆ, ಭೀಮನ ವಿಚಾರನೇ ಮಾತಾಡ್ಕೊಂಡು ತಿಂಡಿ ತಿಂತೀವಿ. ನೀನು ಬರಲ್ವಾ ಕ್ಯಾಪ್ಚರ್ಗೆ ಅಂತಾರೆ. ಇಲ್ಲ, ನಾನು ನಮ್ಮಲ್ಲಿ ಇವನು ಒಬ್ಬನಿಗೆ ಆಪ್ರೇಷನ್ ಆಗಿತ್ತು, ಅವನು ನೋಡ್ಕೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ತೀನಿ. ಹೋಗಿ ಮನೆಗೆ ಲಾಕ್ ಮಾಡುವಾಗ ಒಂದು ಸಲ ಫೋನ್ ಮಾಡ್ತೀನಿ, ಕೀನ ಎಲ್ಲರೂ ಇಟ್ಟೋಗ್ಬೇಕಾ ಅಥವಾ ತರಬೇಕಾ ಅಂತ. ನಾನೇ ಹತ್ರ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತಾರೆ. ಕೀನಲ್ಲೆಲ್ಲ ಇಟ್ಬಿಟ್ಟು ಬಂದೆ. ಸರಿ ಅಂತೇಳಿ ಅವನನ್ನು ಸಕಲೇಶ್ಪುರದಲ್ಲಿ ಆಪ್ರೇಷನ್ ಆಗಿತ್ತಲ್ಲ, ಅವನು ನೋಡ್ಕೊಂಡು ಆಚೆ ಬಂದು ಹಾಸ್ಪಿಟ್ಲ್ ಹತ್ರ ಒಂದು ಯಾವುದೋ ಅಂಗಡಿಲಿ ಜ್ಯೂಸ್ ಕುಡಿತಾ ಇದ್ದೀನಿ. ಅಲ್ಲಾರೋ ಬಂದವರು ಕೇಳಿದ್ರು, ಅಪ್ಪ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದರು. ಚೆನ್ನಾಗಿದ್ದಾರೆ ಅಂದರೆ ಆನೆ ಕ್ಯಾಪ್ಚರ್ ಮಾಡ್ತಾರೆ. ಹೌದು, ಹಿಂಗೆ ಭೀಮನ್ ಕ್ಯಾಪ್ಚರ್ ಮಾಡ್ತಾರೆ ಅಂದ್ಬಿಟ್ಟು ಒಂದು ಫೋನ್ ಬರುತ್ತೆ. ಫೋನ್ ಬಂದು ಹಿಂಗೆ ಭೀಮ ಅಟ್ಯಾಕ್ ಮಾಡಿದೆ ಅಂತ. ಭೀಮ ಅಟ್ಯಾಕ್ ಮಾಡಿದೆ ಅಂದ ತಕ್ಷಣ ನನಗೆ ಗೊತ್ತಾಯಿತು, ಇವ್ರು ಸುಲಭವಾಗಿ ಆನೆ ಕೈಲಿ ಸಿಗಾಕೊಳ್ಳಲ್ಲ. ಏನೋ ಅಟ್ಯಾಕ್ ಮಾಡಿದೆ ಹಿಂಗೆ ಅಂದರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ನಾನು ಸೀದಾ ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡಿದೆ. ಅಷ್ಟರೊಳಗೆ ಮೇನ್ ರೋಡಲ್ಲಿ ಹಾಸನ ಬಂದೆ. ಹೋಗೋದ್ರೊಳಗಡೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋದ್ರೆ ಅಲ್ಲಿ ಏನೂ ಇದೇ ಇರಲಿಲ್ಲ, ಮೂಮೆಂಟ್ಸ್ ಇರಲಿಲ್ಲ. ಅಲ್ಲಿ ಹೆಂಗಾಗಿದೆ ಕ್ಯಾಪ್ಚರ್ ಟೈಮಲ್ಲಿ ಬೆಳಗ್ಗಿಂದನೂ ಟ್ರ್ಯಾಕ್ ಮಾಡೋರು, ಆನೆಗೆ ಗಾಯ ಬೇರೆ. ಇಲ್ಲಿ ಆನೆ ಬೆಳಗ್ಗೆ ಹೋಗಿ ಕಾಡು ಸೇರಿದೆ, ಅದನ್ನು ಸಂದೂವಾಗಿ ನೋಡಿ ಅದನ್ನು ನಿಲ್ಲೋಕ್ಕೆ ಅದಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ಕಾರ್ಯಾಚರಣೆ ಹೆಂಗೆ ಫೇಲ್ ಆಗುತ್ತೆ ಅಂದರೆ
ಅವರು ರೋಡಲ್ಲಿ ಇರ್ತಾರಂತೆ, ಆ ಕಡೆಯಿಂದ ಪಟಾಕಿ ಹೊಡೆದ ತಕ್ಷಣ ಅದು ರೋಡಿಗೆ ಬರುತ್ತಂತೆ, ಮೇಲೆ ಒಂದು 10 ಜನ ಅಂತೆ, ಕೆಳಗೆ ಒಂದು 10 ಜನ ಅಂತೆ, ಅದಕ್ಕೆ ಡಾಟ್ ಆಗುತ್ತೆ. ಆನೆನ ಇವ್ರ ಅಪ್ಪ ಯಾವತ್ತೂ ಆ ಥರ ಮಾಡೇ ಇಲ್ಲ. ಒಳಗಡೆನೇ ಹೋಗೋರು ಕಡೊಳಗಡೆ ಡಾಟ್ ಮಾಡಿದ್ದೆ ಬಂದ್ಬಿಡೋರು. ಆನೆನ ಇಲ್ಲ, ಆನೆ ಓಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ಹಿಂದ್ಗಡೆ ಹೋಗ್ಬಿಟ್ಟು ಎಲ್ಲಿ ಬಿದ್ದಿದೆ ಅಲ್ಲಿಗೆ ವಾಕಿ ಟಾಕಿಲ್ಲ ಅಥವಾ ಫೋನೆಲ್ಲ ಮೆಸೇಜ್ ಕೊಡೋರು. ಅವತ್ತು ಬೆಳಗ್ಗೆಯಿಂದನೂ ಡಿಸ್ಟರ್ಬ್ ಮಾಡಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ. ಇದು ಅಗ್ರೆಸಿವ್ ಆಗಿ ಕಾಡಿಂದ ಆಚೆ ಬರುತ್ತೆ, ಡಾಟ್ ಮಾಡ್ತಾರೆ, ಮೇಲಿಂದ ಮತ್ತೆ ಪಟಾಕಿ ಹೊಡಿತಾರೆ. ಅದು ಮೇಲಕ್ಕೆ ಹೋಗ್ತಾರೆ, ಆನೆಗೆ ಮೇಲಿಂದ ಜನ ನೋಡುತ್ತೆ, ಅಲ್ಲಿ 10 ಜನ ಇರ್ತಾರೆ. ಒಂದು ಆನೆ ಯಾವತ್ತು ಡಾಟ್ ಮಾಡುವಾಗ ಒಂದು ಸೈಡ್ ಫ್ರೀ ಇರಬೇಕು, ಅದಕ್ಕೆ ಅದು ಯಾವ ಮುಖ ನೇರ ಮಾಡಿರುತ್ತೆ ಆ ಕಡೆ ಫ್ರೀ ಇರಬೇಕು. ಆ ಕಡೆಯಿಂದ ಡಿಸ್ಟರ್ಬ್ ಮಾಡಿದಾಗ ಯಾರು ಡಾಟ್ ಮಾಡ್ತಾರೆ, ಎಲ್ಲಿ ಜನ ಇರ್ತಾರೆ ಅದ್ರ ಮೇಲೆ ಬೀಳುತ್ತೆ. ಇದು ಹಂಗಾಯಿತು. ಬಂದು ಅಪ್ಪಾಜಿನ ಅವ್ರು ನೆಗೆದಿರೋದು ಗೆರೆನೇ ನೋಡಿದ್ವಲ್ಲ, ಅಲ್ಲೂ ತಪ್ಪಿಸಿದ್ದಾರೆ, ಒಳಗಡೆನೂ ಕಡೊಳಗಡೆ. ಲಾಸ್ಟ್ ಮೂಮೆಂಟಲ್ಲಿ ಅದು ಪ್ರೆಸ್ ಮಾಡಿದ್ದೆಲ್ಲ ಹುಡುಕ್ ಬಂದು ಇದೆಲ್ಲ ಲಂಗ್ಸಿಗೆಲ್ಲ ಬೋನ್ಗಳು ಕಟ್ಟಾಗಿ ಅಮ್ಕಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೋಗಿದ್ದಾರೆ. ಅದು ಏನೂ ಪ್ರಯೋಜನ ಇಲ್ದಂಗೆ ಆಯಿತು. ಬಟ್ ಆದ್ರೂ ಅವರು ಪ್ರೀತಿ ಮಾಡಿದ್ದಾನೆ, ತುಂಬ ಇಷ್ಟಪಟ್ಟು ಅದನ್ನು ಕೇರ್ ಮಾಡ್ತಿದ್ರು. ಎಲ್ಲಾದರೂ ಹೋದರೆ ಅದು ಮದ ಬಂದು ಊರೊಳಗಡೆನೇ ನಡ್ಕೋಗ್ತಿದ್ರೆ ಬೈಕ್ ತಗೊಂಡೆ ಆದರೂ ಹಿಂದ್ಗಡೆನೇ ಹೋಗೋರು. ಆಮೇಲೆ ಯಾವ್ದಾರ ಗೇಟ್ ಮುರಿಯೋದು ಏನಾರು ಕಂಡ್ರೆ ಬಾರ ಈ ಕಡೆ ಅಂತ ಅದೇ ಮಾತು ಮುಂಚೆನೇ ಹೇಳ್ದಂಗೆ ಪ್ರಾಣಿಗಳನ್ನ ಮಾತಾಡೋ ರೀತಿ ಮಾತಾಡ್ಸೋರು. ಒಂದು ಕೊನೆಗಾಲದಲ್ಲಿ ಅವ್ರು ಇಷ್ಟಪಟ್ಟಿದ್ದಾನೆ, ಅವ್ರ ಹೆಸರು ಕಟ್ಟಿದ್ದಾನೆ ಇಂದನೇ ಅಂತ್ಯ ಆಯಿತು. ಅವತ್ತೇನಾದರೂ ಅಭಿಮನ್ಯು ಇದ್ದಿದ್ರೆ ಅಭಿಮನ್ಯು ಮೇಲೆ ಹೋಗ್ತಿದ್ರು ಅನ್ಕೋತೀನಿ. ಅರ್ಜುನ ಬಂದಿದ್ರು, ಅರ್ಜುನ ಮೇಲೆ ಹೋಗ್ತಿದ್ರು. ಆವತ್ತು ಆನೆನ ಸುಮ್ಮನೆ ಲಾರಿಯಿಂದನೇ ಕೆಳಗೆ ಇಳಿಸೇ ಇಲ್ಲ ಇವರು. ಆನೆ ಲಾರಿಗೆ ಮೇಲೆ ಇದ್ದು ಇಳಿಸೇ ಇಲ್ಲ. ಹರ್ಷಕ್ಕಿಂತ ಶ್ರೀರಾಮನ ಯೂಸ್ ಮಾಡ್ಬೋದಿತ್ತು. ಎರಡನೇ ನಿಲ್ಸಿದ್ರೆ ಅದು ಎದುರು ಓಡ್ತಿತ್ತೇನೋ. ಬಟ್ ಅವರು ಯಾವುದೋ ಆ ಥರ ಮಾಡಿಲ್ಲ. ಜಾಗದಲ್ಲಿ ನಮ್ಮ ವಿಕ್ರಮ್ ಗೌಡ್ರು ಇದ್ರು ವಿಕ್ರಮಣ್ಣನೂ ಇದ್ದರು. ಅವ್ರು ಬೆಳಗ್ಗೆ ಬಂದು ಫೋನ್ ಮಾಡಿದ್ರು. ಹಿಂದಿನ ದಿನದಿಂದಲೂ ಇದ್ದರು ಅವರು. ಟ್ರ್ಯಾಕ್ ಅಪ್ಪಾಜಿನೂ ಅವ್ರೂ ಓಡಾಡ್ತಾನೆ ಇದ್ರು. ಹೆಂಗೆ ಭೀಮ ಹೋಗ್ಬಿಡು ಇಟಾಗಿ ಅದೇನಾಯಿತು, ಪಸ್ಸಾಗಿ ಏನಾರು ಒಳಗಡೆ ಹುಳು ಹಾಕಿದ್ರೆ ಹುಳು ಏನಾರು ಹೊಟ್ಟೆ ಒಳಗಡೆ ಸೇರ್ಕೊಂಡ್ರೆ ಅದು ವಾಸಿ ಆಗ್ತಿರ್ಲಿಲ್ಲ. ಬಟ್ ಅವತ್ತು ನನಗೆ ಇನ್ನೂ ಅನುಮಾನ, ಅವತ್ತು ಡಾಟ್ ಮಾಡಿದ್ದಾರೆ. ಆ ಡಾಟು ಟಾರ್ಗೆಟ್ ಆನೆಗೇ ಬಿದ್ದಿದೆ, ಇಂಜೆಕ್ಟು ಆಗಿದೆ. ಆನೆ ರಿಟರ್ನ್ ಬಂದು ಅಟ್ಯಾಕ್ ಮಾಡಿ ಎಲ್ಲೂ ಹೋಗಿ ಮಲಗ್ತು ಮತ್ತು ಇದಾಯಿತು ಅನ್ನೋದಿಲ್ಲ. ಡಾಕ್ಟ್ರಿದ್ರು ವಸೀಮ್ ಅಂತ ಬಂಡೀಪುರ. ಅವ್ರೇನು ಜೈಲಾಜಿನ್ ಇತ್ತೋ ಅಥವಾ ಟಫೆನ್ ಇತ್ತೋ ಯಾವುದು ಲೋಡ್ ಮಾಡಿದ್ರು ನಂಗೆ ಇನ್ನೂ ಗೊತ್ತಿಲ್ಲ. ಡಾಟ್ ಆದಮೇಲೆ ಅಟ್ಯಾಕ್ ಮಾಡುತ್ತೆ, ಅಟ್ಯಾಕ್ ಆದಮೇಲೆ ಆನೆ ಎಲ್ಲೂ ಬೀಳಲ್ಲ. ಅದಕ್ಕಿಂತ ಮುಂಚೆ ಆ ಥರ ಇನ್ಸಿಡೆಂಟ್ ಆಗಿದೆಯಾ? ಈಗ ಇಂಜೆಕ್ಟ್ ಆದಮೇಲೆ ಅದು ರಿಯಾಕ್ಷನ್ ಆಗದೆ ಮತ್ತೆ ಬಂದು ಚಾರ್ಜ್ 90ಸಲ್ಲೇ ಇದು ಈಗ ಬಾಣಾವರ ಇಲ್ಲಿ ಸೋಮವಾರಪೇಟೆ ಇದ್ರಿದೆಯಲ್ಲ ರೋಡು, ಅಲ್ಲೆಲ್ಲ ಬಂದಿದೆ. ಮತ್ತು ಇವ್ರು ಎಲ್ಲ ಒಂದು ತುಂಬ ಸಲ ಅಂದರೆ ಏನೋ ನಾನು 1 ಸಲ 2 ಸಲ 3 ಸಲ ಅಲ್ಲ, ಒಂದು 7-8 ಸಲ ಬಂದು ಅವ್ರ ಹತ್ತಿರ ಮರನೇ ತಳ್ಳಿ ಅದೇ ಕೇಸ್ ಆಗಿದೆ. ಕ್ಯಾಪ್ಚರ್ ಬೀಳಿಸಿ ಅವರು ಗಿನ್ನೆಲ್ಲ ಬೀಳಿಸಿ ಅವರು ಅದೇನಾಗಿದೆ, ಪಕ್ಕದಲ್ಲಿ ಒಂದು ಬಂಡೆ ಇದೆ, ಅದ್ರ ಮರ ಹತ್ತಿದ್ದಾರೆ. ಇದು ಬಂದು ಆ ಮರನ ಉಣ್ಸಿದ ತಕ್ಷಣ ಇವ್ರೋಗಿ ಬಂಡೆ ಮ್ಯಾಕೆ ಬಿದ್ದು ಹೆಂಗೋ ಓಡಿದ್ದಾರೆ. ಕೈಯೆಲ್ಲ ಏಟಾಗಿತ್ತು. ಆಮೇಲೆ ಇಲ್ಲಿ ಒಂದು ಡೆತ್ ಆಗಿತ್ತು. ಡೆತ್ ಆದಾಗ ಬಾಡಿನ ತಗೋಕೆ ಬಿಡ್ತಿರ್ಲಿಲ್ಲ ಬೆಳಗಿನ ಸಂಜೆವರೆಗೂ ಆನೆ, ಹೆಣ್ಣಾನೆ ಟೀಮು. ಓಲ್ಡ್ ಬೆಲ್ಟ್ ಅನಿಸುತ್ತೆ. ಆ ಬಾಡಿನ ತುಳಿದು ಇದು ಮಾಡಿದ್ದು. ಆ ಬಾಡಿನ ತಗೋಬೇಕಲ್ಲ ಅನ್ನೋದಲ್ಲ, ಅವರು ಮನೆಯವ್ರಿಗೆ ಕೊಡಬೇಕಲ್ಲ ಅಂತ ಇದ್ದ ಟೈಮಲ್ಲಿ ಬಂದು ಬರೋ ಸ್ಪೀಡಿಗೆ ಆನೆನ ಎಂಜು ಸೊಂಡ್ಲಲ್ಲಿ ಇದ್ದಿದ್ದು ಶರ್ಟಿಗೆಲ್ಲ ಹಾರಿತ್ತು. ಇಷ್ಟಿಷ್ಟೆಲ್ಲ ಬಚಾವಾಗಿದ್ರು. ಒಂದಲ್ಲ ಎರಡಲ್ಲ ತುಂಬ ಸಲ. ನಿಮ್ಗೆ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ನಿಮ್ದು ಓಲ್ಡ್ ಬೆಲ್ಟು ಇದು ಬೀಟಮ್ಮ? ನಾವು ಒಂದ್ಸಲ ಆನೆ ನೋಡಿದ ತಕ್ಷಣ ಪತ್ತೆ ಮಾಡಿಬಿಡ್ತೀವಿ. ಅದು ಫುಲ್ ಹರ್ಡಲ್ ಇರುತ್ತಲ್ಲ ಗ್ಯಾಂಗಲ್ಲಿ ಗೊತ್ತಾಗುತ್ತೆ. ಅದು ತುಂಬ ವಯಸ್ಸಾಗಿದೆ ಓಲ್ಡ್ ಬೆಲ್ಟ್ಗೆ. ಈಗ ಯಾವ್ದಾವ ಟೀಮ್ ಇದೆ ಇಲ್ಲಿ ನಮ್ಮಲ್ಲಿ ಎಣ್ಣೆ ಯಾವುದಿಲ್ಲ. ಈಗ ಒಂದು ಒಂಟಿ ದೊಡ್ಡ ಬೆಟ್ಟ ಇದೆ, ಅದು ಆಚೆ ಈಚೆ ದಾಟಾಡ್ತಿದೆ. 3 ಇದ್ದು 2 ವಾಪಸ್ ಹೋಗಿದೆ, 1 ಬಂದಿದೆ. ಇನ್ನು ಭೀಮ ಇಲ್ಲಿದೆ. ನಂಗೆ ಬರೋದು ಹೋಗೋದು ಮಾಡ್ತಿರ್ತವೆ. ಓಲ್ಡ್ ಬೆಲ್ಟು ಬೀಟಮ್ಮ ಎಲ್ಲ ಇಲ್ಲಿದ್ದಾವೆ. ಇಲ್ಲಿದ್ದ ಆನೆಗಳೇ ಅವು
ಆಚೆ ಹೋದು ಈಗ ಇವತ್ತು ಬೇಲೂರಲ್ಲೇನು ಆನೆಗಳಿರ್ತವೆ ಅಂತ ನಾವೇನು ಇವತ್ತು ಫಿಕ್ಸ್ ಆಗಿರೋಕ್ಕಾಗಲ್ಲ. ಅಲ್ಲಿ ದೊಡ್ಡ ದೊಡ್ಡ ತೋಟಗಳಿದ್ದಾವೆ, 100 ಎಕರೆ 50 ಎಕರೆ 200 ಎಕರೆ 300 ಎಕರೆ. ಅದ್ರೊಳಗಡೆ ಅವರು ಕೆರೆಗಳನ್ನ ಮಾಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕೆರೆಗಳು. ಇದಕ್ಕೆ ಸ್ಪ್ರಿಂಕ್ಲರ್ಗೆ ಯಾವತ್ತಾದರೂ ಮಳೆ ಕಡಿಮೆ ಆಗಿ ಸ್ಪ್ರಿಂಕ್ಲರ್ ಮಾಡಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿ ಆ ಕೆರೆಯಲ್ಲಿ ನೀರು ಖಾಲಿ ಆದರೆ ಆನೆಗಳು ಬ್ಯಾಕ್ ವಾಟ್ರಿಗೆ ಬಂದೇ ಬರ್ತವೆ. ಈಗ ಅದು ರೇಡಿಯೋ ಕಲರ್ ಹಾಕಿ ಮಾನಿಟರ್ ಮಾಡ್ತಾರೆ, ಅದನ್ನ ಇಲ್ಲಿ ಇರೋರಿಗೆ ಇಂಟಿಮೇಷನ್ ಇದೆ ಗ್ರೂಪ್ ಮಾಡಿದ್ದಾರೆ. ಗ್ರೂಪ್ ಮಾಡಿ ಮೆಸೇಜ್ ಹಾಕ್ತಾರೆ, ಲೊಕೇಶನ್ ಹಾಕ್ತಾರೆ, ಇಂಥ ಜಾಗದಲ್ಲಿ ಆನೆಗಳಿದೆ, ಇಂಥ ತೋಟದಲ್ಲಿ ಆನೆಗಳಿದೆ ಅಂತ ಕಳಿಸ್ತಾರೆ. ಜೋಪಾನ ETF ಅವರು ಅಲ್ಲಿ ಸೇಫ್ಟಿ ಕಾರ್ಡಿಂದ ಆ ತೋಟದಲ್ಲಿದ್ದರೆ ಆ ತೋಟದಲ್ಲಿ ಅವತ್ತು ಕೆಲಸ ಮಾಡಬೇಡಿ ಅಂತ ಹೇಳಿ ETF ಅವರು RRT ಅವರು ಇರ್ತಾರೆ. ಮತ್ತು ಗ್ರೂಪ್ ಇದೆ, ಎಲ್ಲರೂ ಆ್ಯಡ್ ಆಗಿದ್ದಾರೆ ಊರಲ್ಲಿ. ಪ್ರತಿಯೊಬ್ಬರು ಒಂದು 10 ಜನ, ಪ್ರತಿ ಊರಲ್ಲೂ 10 ಜನ ಆ್ಯಡ್ ಆಗಿದ್ದಾರೆ. ಅವ್ರುಗಳು ಆ್ಯಡ್ ಆಗಿರೋದ್ರಿಂದ ಆ ಗ್ರೂಪ್ಗಳಿಗೆ ಮೆಸೇಜ್ ಹಾಕಿದ್ರೆ ಅವ್ರ ಊರಿನ ಗ್ರೂಪ್ಗಳಿಗೆ ಮೆಸೇಜ್ ಹಾಕತ್ತಾರೆ. ಅದು ಬಂದಿದ್ದ ದಿನ ಈ ಥರ ಹಿಂಗೆ ಸ್ಟಾಪ್ ಮಾಡಿ ಕೆಲಸ ಅಂತ ಜೋಪಾನ. ಮತ್ತು ಆ ಭಾಗದಲ್ಲಿ ETF RRT ಅವ್ರು ಕೆಲಸ ಮಾಡ್ತಾರೆ. ಕಾಡಿಂದ ತೋಟಕ್ಕೆ ಬರೋಂಥದ್ದಿದ್ರೆ ಅದನ್ನು ಮತ್ತೆ ಕಾಡಿಗೆ ಓಡಿಸ್ತಾರೆ, ಆ ರೀತಿ ಕೆಲಸ ಮಾಡ್ತಾರೆ.